ಇನ್ನು ಜಗತ್ತಿನ ಅತಿ ದೊಡ್ಡ ಆಧ್ಯಾತ್ಮಿಕ ಕಾರ್ಯಕ್ರಮ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳ ಪ್ರಧಾನಿ ಮೋದಿ ಅವರು ಇವತ್ತು ಹೋದರು. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪಾವನರಾದರು. ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ 3 ಬಾರಿ ಮಿಂದೆದ್ದು ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಿದರು. ತಲೆ ಪೂರ್ತಿ ಮುಳುಗಿಸ್ಲಿಲ್ಲ ಒಂದ್ಸರಿ ಅಂತ ಬೇರೆ ಅಬ್ಜೆಕ್ಷನ್ ಅಪ್ಪ ಅವರು. ಅಯ್ಯೋ ಯೂಸ್ಲೆಸ್ ಫೆಲೋಸ್ ತಂದು ಕಂತ್ರಿಗಳ ಹೋಗಕ್ಕೆ ಯೋಗ್ಯತೆ ಇಲ್ಲ, ಮುಳುಗಿದ್ದವ್ರ ಮೇಲೆ ಕಾಮೆಂಟ್ ಮಾಡ್ತಾರೆ ಪಾಪಿಗಳು ತಗೊಂಬಂದು. ಎಸ್, ಸೂರ್ಯನಿಗೂ ಕೂಡ ನಮಸ್ಕಾರ ಮಾಡಿ ರುದ್ರಾಕ್ಷಿ ಹಿಡಿದು ಜಪ ಮಾಡಿದರು. ಗಂಗಾ ಆರತಿ ಕೂಡ ನೆರವೇರಿಸಿದರು. ಪ್ರಧಾನಿ ಮೋದಿಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಸಾಥ್ ಕೊಟ್ಟರು. ಮೋದಿ ಪವಿತ್ರ ಸ್ನಾನ ಸಹಜವಾಗಿ ವಿಪಕ್ಷಗಳ ಟೀಕೆಗೆ ಗುರಿಯಾಗಿದೆ. ಮೋದಿ ನಡೆ ಹಿಂದೆ ರಾಜಕೀಯ ಉದ್ದೇಶ ಇದೆ ಅಂತ ಕಾಂಗ್ರೆಸ್ ಆರೋಪ. ಆದರೆ ಬಿಜೆಪಿ ಮಾತ್ರ ಮೋದಿ ಪವಿತ್ರ ಸ್ನಾನವನ್ನು ಮಾತ್ರ ಸಮರ್ಥನೆ ಮಾಡಿಕೊಂಡ್ರು. ಹೇಳ್ಕೊಂಡ್ರು. ಡಿ ಕೆ ಶಿವಕುಮಾರ್ ಅವರು ಅಶೋಕ್ ಅವರು ಮಾತಾಡಿದ್ರು, ಅದಕ್ಕೆ ಗರಂ ಆದ್ರು. ನನ್ನ ನಂಬಿಕೆ, ನನ್ನ ಭಕ್ತಿ ಇಂಟ್ರೆಸ್ಟ್ ಇದೆ ನನಗೆ. ಅದನ್ನೇ ಹೇಳ್ರಪ್ಪ. ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ನನ್ನ ಭಕ್ತಿ ನನಗೆ ಬಿಟ್ಟಿದ್ದು. ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ. ಅವ್ರು ಟ್ವೀಟರ್ ಮಾಡಲಿ, ಭಾಷಣ ಮಾಡಲಿ, ಡಿ ಕೆ ಇಸ್ ರೈಟ್. ನನ್ನ ನಂಬಿಕೆ. ಇನ್ನು ಬಂಡೆನ ಸುಲಭನ ಅಳ್ಳಾಡ್ಸೋದು ಅಶೋಕ್ ಅವರೇ. ಒಬ್ಬರಿಂದ ಒಂದು ಲಡ್ಕಾಸಿ JCB ಸಣ್ಣದಾಗಿ ಯಾವ್ದು ಹಳೆ ಕಾಲದನ್ನ ಹಿಡ್ಕೊಂಡ್ಬಿಟ್ಟು ಹಿಂಗೆ ತಳ್ಳಿಬಿಟ್ರೆ ಬಗ್ಗತ್ತಾ ಅದು ಎಂತೆಂಥ ಭೂಮಿ ಒಳಕ್ಕೆ ಹೋಗ್ಬಿಟ್ಟಿದೆ ಆ ಬಡ್ಡೆ. ಎರಡನೇದು ಡಿ ಕೆ ಈಸ್ ರೈಟ್ ಈವನ್ ಅದರ್ವೈಸ್. ಎಸ್, ಆ್ಯಂಡ್ ನನಗೆ ಆ್ಯಕ್ಚುಲಿ ಖುಷಿ. ಆ ಧೈರ್ಯ ಬೇಕು ಕಾಂಗ್ರೆಸ್ನವ್ರಿಗೆ. ಮಾತಾಡಕ್ಕೆ ಮತಗಳನ್ನು ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭ್ರಮೆ ಮತ್ತು ಭಯದಲ್ಲಿ ಇನ್ನೊಂದು ಸಮುದಾಯ ಮತ್ತು ಧರ್ಮವನ್ನು ಅವಹೇಳನ ಮಾಡುವಂತಹ ಚಾಳಿಯನ್ನು ಬೆಳೆಸ್ಕೊಂಡಿರೋ ಕಾಂಗ್ರೆಸ್ಸಿಗರಿಗೆ ಡಿ ಕೆ ಪಾಠ ನನ್ನ ಪ್ರಕಾರ. ಗುಡ್ ಮೆಸೇಜ್. ಎಸ್ ಪಾಠ ಡಿ ಕೆ ಇದು ಕಲ್ತ್ಕೋಬೇಕು. ಇದನ್ನ ಡಿ ಕೆ ನನ್ನ ನಂಬಿಕೆ, ನನ್ನ ಇದು ಯಾವನೂ ಡಬರಕ್ಕಾಗಲ್ಲ. ಇದಕ್ಕೆ ಮೋದಿಗೂ ಅದೇ ಅಪ್ಲೈ ಆಗ್ಬೇಕಲ್ಲ. 100% ಅದು ಅವರ ನಂಬಿಕೆ, ಅವರ ಭಕ್ತಿ. ಯಾವನ ಯೂಸ್ಲೆಸ್ ಫೆಲೋ ಕಾಂಗ್ರೆಸ್ನವನು ಯಾವನ ಹೇಳ್ದವನದನ್ನ ರಾಜಕೀಯ, ಇದೇ ರಾಜಕೀಯ ಉದ್ದೇಶ. ಏನೀಗ ನೀವು ಮಾಡ್ಬೋದಲ್ಲ, ದರ್ಗಾಗೆ ಪುಕ್ಕಟೆ ಹೋಗ್ಬತ್ತೀಯೇನಪ್ಪ ನೀನೇನು ಮುಸ್ಲಿಮಾ? ತಲೆಗೆ ಎಲ್ಲ ಕಟ್ಕೊಂಡು ಓಡೋಗ್ಬಿಡ್ತೀಯಲ್ಲ ಒಳಿಕೆ, ಯಾಕಪ್ಪ? ಅದು ರಾಜಕೀಯ ಉದ್ದೇಶ. ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಮೆಕ್ಕಾಗಿ ಹೋಗ್ತಾನಪ್ಪ. ಅದ್ಯಾಕೆ ಪಾಕಿಸ್ತಾನಲ್ಲಿ ಹೇಳಲ್ಲ? ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ರಾಜಕೀಯ ಕಾರಣಕ್ಕೆ ಹೋಗಿದ್ದಾನೆ ಮೆಕ್ಕಾಗೆ ಅಂತ ಯಾಕೆ ಹೇಳಲ್ಲ? ಅಯ್ಯೋ, ಕಂತ್ರಿಗಳನ್ನು ತಂದು ನಮ್ಮ ದೇಶದಲ್ಲಿ ಕುಂಭಮೇಳಕ್ಕೆ ಹೋಗಿ ಬಂದೊಂದು ರಾಜಕೀಯ ಅಂತ ಹೇಳ್ತೀರಾ ಕಚಡಗಳು? ಅದ್ಯಾಕಲ್ಲಿ ಹೇಳಲ್ಲ? ಇದು ಕಣ್ಣಿಗೆ ಕಾಣಲ್ಲ. ಯಾಕೋ ಹೇಳಲ್ಲ? ಹೋಗಕ್ಕೆ ಯೋಗ್ಯತೆ ಇಲ್ಲದೆ ಇದ್ರೆ ಬಾಯಿ ಮುಚ್ಕೊಂಡು ಇರಿ, ಅಲ್ವೇ? ತಿನ್ನಕ್ಕೆ ಅನ್ನ ಇಲ್ಲದೆ ಇದ್ರೆ ಗತಿಗೆಟ್ಟವನಾದರೆ ಎರಡೇ ಕೆಲಸ ಇರೋದು. ಒಂದು, ಖಾಲಿ ಹೊಟ್ಟೆಲ್ಲಿ ಬಿದ್ದಿರ್ಬೇಕು, ಇದ್ರೆ ಭಿಕ್ಷೆ ಬೇಡ, ಬದುಕೋಬೇಕು. ಕಾಂಗ್ರೆಸ್ನವನು ಯಾವನು ಇದನ್ನು ಹೇಳಿದ್ದಾನೆ ಅವನು ಎರಡರಲ್ಲಿ ಒಂದು ಮಾಡು. ಎಸ್, ಇನ್ನು ಅಕ್ರಮ ವಲಸಿಗರ ವಿರುದ್ಧ ಅಮೆರಿಕ ಕಠಿಣ ವೈಖರಿ ಅನುಸರಿಸ್ತಾ ಇದೆ. ಇದರ ಭಾಗವಾಗಿ ಇವತ್ತು ಭಾರತದ 104 ಅಕ್ರಮ ವಲಸಿಗರನ್ನ ಹೊತ್ತ ಅಮೆರಿಕ ಸೇನಾ ವಿಮಾನ ಮಧ್ಯಾಹ್ನ ಅಮೃತಸರ ಏರ್ಪೋರ್ಟ್ ತಲುಪಿತು. ಅಮೆರಿಕದಿಂದ ಗಡಿಪಾರಾದವರಲ್ಲಿ ಗುಜರಾತ್, ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಚಂಡೀಗಢದ ಹಲವರಿದ್ದಾರೆ. 25 ಮಹಿಳೆಯರು, ಒಟ್ಟು 1 ವರ್ಷದ ಮಗು ಕೂಡ ಇದೆ. 12 ಅಪ್ರಾಪ್ತರು ಇದರಲ್ಲಿದ್ದಾರೆ. 48 ಮಂದಿ 25 ವರ್ಷದ ಒಳಗಿನವರು ಎಂಬುದು ಗಮನಾರ್ಹ. ಇನ್ನು 104 ಮಂದಿಯನ್ನ ಕೈಗೆ ಕೋಳ ಹಾಕಿ ಕರ್ಕೊಂಡ್ಬಂದಿದ್ದಕ್ಕೆ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಇಂತಹ ದೃಶ್ಯ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಭಾರತೀಯರನ್ನು ಹೀಗ ಅವಮಾನಿಸೋದು ಅಂತ ಪ್ರಶ್ನೆ ಮಾಡಿದ್ದಾರೆ. ಭಾರತವನ್ನ ವಿದೇಶಕ್ಕೆ ಹೋಗಿ ಪಾರ್ಟಿ ಎಂಥ ಪಾರ್ಟಿ ನೋಡ್ರಿ ಅಂದ್ರೆ ಅವ್ರ ಪಾರ್ಟಿಗೆ ನಾನು ಹೇಳ್ತಿರೋದು, ಈ ಪಾರ್ಟಿಗಲ್ಲ ಹೇಳ್ತಿರೋದು, ಅವ್ರ ಪಾರ್ಟಿಗೆ ಹೇಳ್ತಿರೋದು. ವಿದೇಶಕ್ಕೆ ಹೋಗಿ ಇಗ್ಗ ಮಗ್ಗ ಬಾಯಿಗೆ ಬಂದಂಗೆ ದೇಶದ ಮೇಲೆ ಮಾತಾಡಿದಾಗ ಏನೂ ಅನ್ನಿಸ್ಲಿಲ್ವಾ? ಅವಾಗ ಅನ್ನಿಸ್ಲಿಲ್ವಾ ನಮ್ಮ ದೇಶದ ಬಗ್ಗೆ? ನಂಬರ್ 2, ಅದಕ್ಕೆ ಹೇಳೋದು, ಮಾಹಿತಿ ಇಲ್ದಿದ್ರೆ ನಾವೇನು ಬಡ್ಕೊಟ್ಟು ಸಾಯೋಣ ನಿಮ್ಮ ಹತ್ರ ಅಂತ. ಕೋಳ ಹಾಕೋದು ಭಾರತದವ್ರಲ್ಲ, ಅಮೇರಿಕದಲ್ಲಿ ಹತ್ತೋವಾಗ ಅಮೇರಿಕದ ಆಫೀಸರ್ಗಳು ಹಾಕೋದು ಅದನ್ನು. ಮೊನ್ನೆ ಬ್ರೆಜಿಲ್ಗೆ ಮತ್ತು ಕೆನಡಾಗೆ ಆರ್ ಐ ಥಿಂಕ್ ಮೆಕ್ಸಿಕೋಗೆ ಕಳಿಸಿದಾಗಲೂ ಸೇಮ್ ಸಿಸ್ಟಮ್ ಅವ್ರು ಫಾಲೋ ಮಾಡಿದ್ದಾರೆ. ಅದನ್ನು ಬೇಕಾದ್ರೆ ನಮ್ಮ ಇಂಡಿಯನ್ ಸರ್ಕಾರ ಅವ್ರ ಜೊತೆ ಮಾತಾಡಿ ಸರಿಪಡಿಸ್ಕೋಬೋದು. ಕೋಳ ಬೇಡ, ಅದು ಅಮೇರಿಕನ್ ಸಿಸ್ಟಮ್, ಅದು ನಾವಲ್ಲ ಕೋಳ ಹಾಕೋದು. ನೋಡೋಕ್ಕಾಗಲಿಲ್ಲ, ನೋಡಬೇಡಿ, ಕಣ್ಣಿಗೆ ಬಟ್ಟೆ ಹಾಕ್ಕೊಳ್ಳಿ, ಯಾವನು ಬೇಡ ಅಂದೋ ನಿಮ್ಮನ್ನು. ನಂಬರ್ 2, ನಂಬರ್ 3, ನೋಡೋಕ್ಕಾಗದೆ ಇದ್ದವ್ರಿಗೆ ಹೇಳ್ತೀನಿ ಇದನ್ನು. ಇದು ಮಾಮೂಲಿಯಾಗಿ ನಡೆಯುವ ಗಡಿಪಾರು. ಮಾಮೂಲಿಯಾಗಿ ಈಗಲ್ಲ, ಇಲ್ದಿದ್ರೂ ನಡೀತಿರುತ್ತೆ. ಈ ಥರ 8, 10, 6, 16ರಲ್ಲಿ ನಡೀತಿರುತ್ತೆ, ಕಾಣಿಸ್ತಾ ಇರಲ್ಲ. ಇದು ಟ್ರಂಪ್ ಆರ್ಡರ್ ಆದಮೇಲೆ ಆಗಿರೋದ್ರಿಂದ ನಿಮ್ಮ ಕಣ್ಣಿಗೆ ಬರ್ತಾ ಇದೆ. ನಾರ್ಮಲಿ ಹಂಗಂದ್ರೆ ಟ್ರಂಪ್ ಬಂದ ಕೂಡಲೇ ಇವರೆಲ್ಲರನ್ನು
ಹಿಂಗೆ ದುರ್ಬಿನ್ನ ಹುಡುಕಿ ಹಿಡಿದು ಕರ್ಕೊಂಬಂದು ಟಕ 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 ಅಂತ ಪ್ಲೇನ್ಗೆ ಹಾಕಿ ಕಳಿಸಿರೋರು ಅಲ್ಲ. ಪ್ರಾಸೆಸ್ ಇದು ಮುಗದೆ 1 ವರ್ಷ ಆಗೋಗಿರುತ್ತೆ, 6 ತಿಂಗಳಾಗೋಗಿರುತ್ತೆ, FRO ಆಗೋಗಿರುತ್ತೆ, ಏಕಾಏಕಿ ಫೈನಲ್ ರಿಪ್ಯಾಟ್ರಿಯೇಷನ್ ಆರ್ಡರ್ ಅಂತ ಕರೀತಾರೆ, ಅದು ಆಗೋಗಿರುತ್ತೆ. ಅದರಲ್ಲಿ ಅದು ಯಾರಿಗಾಗತ್ತೆ, ಅವ್ರನ್ನ ಕಳಿಸ್ತಾರೆ ಅಂತ. ಅವ್ರು ಇನ್ನೂ 17,000 ಜನ ಇದ್ದಾರೆ. ಇದು ಸಿಸ್ಟಮ್ ಆಫ್ ರಿಪ್ಯಾಟ್ರಿಯೇಷನ್ ಅಂಡ್ ಇದು ಗಡಿಪಾರು. ಬಟ್ ನಮ್ಮ ದೇಶದಿಂದ ಹಿಂಗೆ ಕಳಿಸ್ಬೇಕು, ಕಳಿಸ್ತಾರ ಸರ್, ಕಳಿಸ್ಬೇಕು. ಇನ್ನು ಮುಂದೆ ಇದೇ ಪ್ರೊಸೀಜರ್. ಆಲ್ ಏಲಿಯನ್ಸ್ ಅನ್ಯಗ್ರಹದ ಜೀವಿಗಳು ಅಂತ ಕರೆದಿದ್ದಾರಪ್ಪ ಅಮೆರಿಕದವರು ನಮ್ಮವ್ರನ್ನೆಲ್ಲ. ಅದಕ್ಕೆ ನಾವು ಇನ್ಮೇಲೆ ಏಲಿಯನ್ಸ್ ಯಾರ್ಯಾರು ಬೇರೆ ದೇಶದಿಂದ ಬಂದು, ರಾಹುಲ್ ಗಾಂಧಿ ಅವರು ಪಾಪ ಬೇಜಾರು ಮಾಡ್ಕೊಂಡಿದ್ರಲ್ಲ, ರೋಹಿಂಗ್ಯಾಸ್, ಬಾಂಗ್ಲಾದೇಶೀಸ್, ಮ್ಯಾನ್ಮಾರ್, ವಿಯೆಟ್ನಾಂ ಬಂದಿದಾರಲ್ಲಪ್ಪ, ಅವ್ರಿಗೂ ಹಿಂಗೆ ಯಾಕೆ ಕಳಿಸ್ಬೇಕು. ನಾವು ಕೈ ಕೋಳ ಹಾಕ್ಬಿಟ್ಟು ಕಳ್ಸೋಣ ಬೇಕಾರೆ. ಇನ್ನು ಚೀನಾ ಅಮೆರಿಕ ನಡುವೆ ವಾಣಿಜ್ಯ ಯುದ್ಧ ತೀವ್ರಗೊಂಡಿದೆ. ಚೀನಾದ ಉತ್ಪನ್ನಗಳ ಮೇಲೆ 10% ಸುಂಕವನ್ನು ವಿಧಿಸಿದ ಟ್ರಂಪ್ ಇದೀಗ ಚೀನಾ ಹಾಂಗ್ಕಾಂಗ್ಗೆ ಬರುವ ಎಲ್ಲಾ ಪಾರ್ಸಲ್ಗಳನ್ನು ಕೂಡ ತಾತ್ಕಾಲಿಕವಾಗಿ ನಿಷೇಧ ಮಾಡಿಬಿಟ್ಟಿದೆ. ನಿನ್ನೆಯಿಂದಲೇ ಜಾರಿಗೆ ಬಂದಿದೆ. ಈ ವಾಣಿಜ್ಯ ಯುದ್ಧ ಭಾರತಕ್ಕೆ ಲಾಭ ಉಂಟು ಮಾಡಬಹುದು ಅಂತಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಉದ್ಯಮಕ್ಕೆ ಇದು ಹೆಚ್ಚು ಅನುಕೂಲ ಆಗುತ್ತೆ ಅಂತಿದ್ದಾರೆ. ಚೀನಾದಿಂದ ಅಮೆರಿಕಾಗೆ ಕಂಪ್ಯೂಟರ್, ಮೊಬೈಲ್ ಫೋನು, ಇತರ ಎಲೆಕ್ಟ್ರಾನಿಕ್ ವಸ್ತುಗಳು, ಬಿಡಿಭಾಗಗಳು ದೊಡ್ಡ ಮಟ್ಟದಲ್ಲಿ ರಫ್ತಾಗುತ್ತೆ. ಇದೀಗ ಸುಂಕ ಹೆಚ್ಚಳದ ಕಾರಣ ಈ ವಸ್ತುಗಳ ದರ ಹೆಚ್ಚುತ್ತೆ ಅಂತಿದ್ದಾರೆ. ಆದರೆ ಈ ದರ ಹೆಚ್ಚಳ ಆಗಬಾರದು ಅಂದ್ರೆ ಇವುಗಳನ್ನು ಅಮೆರಿಕ ತಯಾರಿಸಬೇಕು, ಇಲ್ಲ ಬೇರೆ ದೇಶಗಳಿಂದ ತರಿಸ್ಕೊಳ್ಬೇಕು. ಹಾಗಾಗಿ ಭಾರತದತ್ತ ಇದರ ದೃಷ್ಟಿ ಹರಿಸಬಹುದು ಅಂತಿದ್ದಾರೆ. ಒಂದನ್ನು ಇಂಡಿಯನ್ಸು ಒಪ್ಕೋಬೇಕು, ಬಾಯಿ ಮುಚ್ಕೊಂಡು. ಸುಮ್ಮನೆ ಇಲ್ಲದು ಪೊಗರು ತೋರಿಸಿ ನೀವು ಅದೇನೋ ಜೆಲ್ ಹಾಕ್ಬಿಟ್ಟು ಕೂದಲು ಹಿಂಗೆ ನಿಲ್ಲಿಸ್ಬಿಟ್ಟು ತಲೆ ಬಾಚ್ಕೊಂಡ್ಬಿಟ್ರೆ ದೊಡ್ಡವರು ಅನ್ಕೋಬೇಡಿ. ಮ್ಯಾನುಫ್ಯಾಕ್ಚರ್ ಮಾಡೋ ತಾಕತ್ ಬೇಕು ಫಸ್ಟು. ಚೈನಾ ದೈತ್ಯ ಮ್ಯಾನುಫ್ಯಾಕ್ಚರಿಂಗಲ್ಲಿ. ದೈತ್ಯ ಅಂದರೆ ದೈತ್ಯ ಯಾವುದರಲ್ಲಿ? ರೇಟಲ್ಲಿ ಪ್ಲಸ್ ಕ್ವಾಂಟಿಟಿ, ವಾಲ್ಯೂಮಲ್ಲಿ. ಈ ಪೆನ್ನನ್ನು ನಾಳೆ ಬೆಳಿಗ್ಗೆಗೆ 10 ಮಿಲಿಯನ್ ಮಾಡಿಕೊಡ್ತಾರೆ. ಆ ಕೆಪಾಸಿಟಿ ಇದೆ. ಇಂಡಿಯಾನಲ್ಲಿ ಇದಕ್ಕೆ ₹6 ಅಂದರೆ ₹4 ಆಫರ್ ಕೊಡ್ತಾರೆ. ಈ ತಾಕತ್ ಬೆಳೆಸ್ಕೋಬೇಕು. ಚೈನಾಗೆ ಹೋಗ್ತಿರೋದಿಲ್ಲ, ಭಾರತಕ್ಕೆ ಬರಬಹುದು ಆಗಬೇಕಲ್ಲ, ಕೆಪಾಸಿಟಿ ಬೇಕಲ್ಲ, ನಾವು ಇನ್ನೂ ಅದಕ್ಕೆ ರೆಡಿ, ರೇಟ್ ಆಗಬೇಕಲ್ಲ, ಅದು ಆಗಿಸ್ಕೋಬೇಕು ನಾವು. ಪಾರ್ಸಲ್ ಯಾಕೆ ನಿಲ್ಲಿಸಿರ್ತಾರೆ ಅಂತಂದರೆ, ಆರ್ಡರ್ ಆಗಿ ಅಲ್ಲಿಂದ ಇಲ್ಲಿಗೆ ಬರೋದರ ಮಧ್ಯದಲ್ಲಿ 10% ಟ್ಯಾರಿಫ್ ಬಿದ್ದುಬಿಟ್ಟಿದೆ. ಆರ್ಡರ್ಡ್ ರೇಟಲ್ಲಿ ಆ 10% ಇರಲ್ಲ, ಅದನ್ನು ಸೇರಿಸಿ ಅದಕ್ಕೆ ನಿಲ್ಲಿಸಿರ್ತಾರೆ. ಬಟ್ ನಾವೀಗ ಮ್ಯಾನುಫ್ಯಾಕ್ಚರಲ್ಲಿ ತುಂಬಾ ಹೆಚ್ಚಾಗಿದ್ದೀವಿ ಅಂತ ಹೇಳ್ತಾ ಇದಾರಲ್ಲ ಸರ್. ಈಗ ರಫ್ತು ಭಾರತ್ ಎಲೆಕ್ಟ್ರಾನಿಕ್ ಇದರಲ್ಲಿ $22.5 ಬಿಲಿಯನ್ ಹೋಗಿದ್ದೀವಿ ಅಂತ ಹೇಳಿ ಅವರು ಪಾಪ ತಾಯಿ ಒಬ್ರು ಹೇಳ್ತಿದ್ರು. 26-27 ನಂಬರ್ ಬರ್ತಿತ್ತು, ಈ ಸರಿ 32 ಬಂದಿದೆ, ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ. ಹಾಗೆ ನಿಮ್ಮದು ಈಗ ಕಾಂಗ್ರೆಸ್ ಡೆಲ್ಲಿನಲ್ಲಿ ಲಾಸ್ಟ್ ಟೈಮ್ ನಮಗೆ 4% ಬಂದಿತ್ತು ಟೋಟಲ್ ವೋಟ್ಸ್, ಈ ಸರಿ 8 ಬರ್ತಿದೆ. ಗ್ರೇಟ್ ಇಂಪ್ರೂವ್ಮೆಂಟ್, ವೆರಿ ಗುಡ್. ಹೊತ್ತು 0 ಸೀಟು, ಈ ಸರಿ 1 ಸೀಟ್ ಬರ್ತಾ ಇದೆ. ಟ್ರಮಂಡಸ್ ಇಂಪ್ರೂವ್ಮೆಂಟ್ ನಮ್ಮ ಪಾರ್ಟಿದು ಅಂತ ಅಂದ್ಕೊಳ್ತಾರಲ್ಲ, ಹಾಗೆ ನೀವು ಭಾರತದವರು ಅಲ್ಲ ಸರ್. 27% ಯು ಹ್ಯಾವ್ ಟು ಡೆವಲಪ್ ದಟ್ ಕೆಪಾಸಿಟಿ, ಕಂಪೀಟ್ ವಿತ್ ಚೈನಾ ಅಂತ ಬರೀ ಬುರ್ಡೆ ಬಿಟ್ಕೊಂಡು ಬಜೆಟ್ಗಳಲ್ಲಿ ಹಾಕ್ಕೊಳ್ಳೋದಲ್ಲ. ಆ್ಯಂಡ್ ಇಟ್ ಇಸ್ ನಾಟ್ ಈಸಿ. ದಿ ಸಿಸ್ಟಮ್ ಆಫ್ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್, ದ ಮೆಥಡಾಲಜಿ, ಲೇಬರ್ ಫೋರ್ಸ್, ಲೇಬರ್ ಲಾಸ್, ಲೇಬರ್ ರಿಲೀಫ್ಸ್, ಮತ್ತು ಸಬ್ಸಿಡೀಸ್, ಪವರ್, ವಾಟರ್, ನಂಬರ್ ಆಫ್ ವರ್ಕಿಂಗ್ ಅವರ್ಸ್, ಇನ್ಫ್ರಾಸ್ಟ್ರಕ್ಚರ್ ಮ್ಯಾಚ್ ಮಾಡ್ಬೇಕಾದ್ರೆ ಮುಕ್ಕರ್ದು ಬಿಡ್ಬೇಕು. ನಾವು ಮಾಡ್ಬೋದು, ಮಾಡಬೇಕು. ಓಕೆ, ಸುಮ್ಮನೆ ಬೆಳಗ್ಗೆ ಎದ್ದ ತಕ್ಷಣ ಆಗಿಬಿಡಕ್ಕೆ ಅದೇನಿದಲ್ಲ ಅದು. ಎಸ್, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಫಲಾನುಭವಿಗಳಲ್ಲಿ ಅನರ್ಹರನ್ನ ಗುರುತಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಐಟಿ ಪಾವತಿದಾರರಿಗೆ ಉಚಿತ ಪಡಿತರ ಕಟ್ ಮಾಡಲು ನಿರ್ಧಾರ ಮಾಡಿದೆ. ಇದರ ಭಾಗವಾಗಿ ಆದಾಯ ತೆರಿಗೆ ಪಾವತಿದಾರರ ವಿವರಗಳನ್ನು ಆಹಾರ ಇಲಾಖೆ ಜೊತೆ ಐಟಿ ಇಲಾಖೆ ಹಂಚಿಕೊಳ್ಳಿದೆ. ಇದನ್ನು ಆಧರಿಸಿ ಆಹಾರ ಇಲಾಖೆ ಕಾರ್ಯಾಚರಣೆ ನಡೆಸುತ್ತೆ. ಎಸ್, ಓಕೆ.